ಅಷ್ಟು ಸುಲಭವಾಗಿ ಮಂಡನ ಮಿಶ್ರ ಅದನ್ನು ಒಪ್ಕೊಳ್ಳಿಲ್ಲ. ಸಾಕಷ್ಟು ವಾದಗಳನ್ನು ಮಾಡಿದರು. ಅದು ಬಹುಶಃ ನಾರಾಶಂಸಿ ಇರಬಹುದು, ಕೇವಲ ಚ ಅಪಿ ಎನ್ನತಕ್ಕಂಥ ಪದಗಳು ಇದ್ದಾಗೆ ಅರ್ಥವಿಲ್ಲದೆ ಇರಬಹುದು, ಇತ್ಯಾದಿ ಏನೇನೋ ಮಂಡನೆಯನ್ನೆಲ್ಲ ಮಾಡಿದರು. ಆದರೆ ಭಗವತ್ಪಾದರು ಅದಕ್ಕೆಲ್ಲ ಉತ್ತರವನ್ನು ಕೊಟ್ಟರು. ಕೊನೆಯಲ್ಲಿ ಒಂದು ಪ್ರಧಾನವಾಗಿರತಕ್ಕಂಥ ಆಕ್ಷೇಪವನ್ನು ಮಂಡನ ಮಿಶ್ರರು ಮಂಡನೆ ಮಾಡಿದರು. ಸ್ವಾಮಿ, ವೇದದಲ್ಲಿ ಒಂದು ಪ್ರಸಿದ್ಧವಾದ ಹೇಳಿಕೆ ಇದೆ, ಎಲ್ಲರೂ ಅದನ್ನು ಒಪ್ಪಿದ್ದಾರೆ. ಏನಂತ? ದ್ವಾ ಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಅಭಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ದ್ವಾ ಸುಪರ್ಣ ಸಯುಜ ಸಖಾಯ, ಎರಡು ಸುಪರ್ಣಗಳು, ಎರಡು ಹಕ್ಕಿಗಳು ಸಯುಜ ಸಖ ಸ್ನೇಹಿತರ ಹಾಗೆ ಇವೆ. ಸಮಾನಂ ವೃಕ್ಷಂ ಅಭಿಷಸ್ವಜಾತೆ, ಒಂದೇ ವೃಕ್ಷವನ್ನು ಒಂದೇ ಕೊಂಬೆಯಲ್ಲಿ ಎರಡು ಹಕ್ಕಿಗಳು ಕೂತ್ಕೊಂಡಿವೆ. ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ತಿ, ಆ ಎರಡರಲ್ಲಿ ಒಂದು ಪಿಪ್ಪಲ ಅನ್ನತಕ್ಕಂಥ ಹಣ್ಣನ್ನು ತಿಂತಾ ಇದೆ. ಅನಶ್ನನ್ನನ್ಯೋ, ಅನ್ಯ ಬೇರೆ, ಇದು ಅನಶ್ನ ತಿಂತಾ ಇಲ್ಲ. ಅನಶ್ನನ್ನನ್ಯೋ ಅಭಿಚಾಕ ಶೀತಿ, ಸುಮ್ಮನೆ ನೋಡ್ತಾ ಇದೆ. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಅಭಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ ಅನ್ನತಕ್ಕ ಈ ಮಂತ್ರ ಏನು ಹೇಳ್ತಾ ಇದೆ ಸ್ವಾಮಿ? ಇದರ ನಿಜವಾದ ಧ್ವನ್ಯರ್ಥ ಏನು? ಎರಡು ಹಕ್ಕಿಗಳು ನಮ್ಮಲ್ಲಿದೆ. ಎರಡು ಹಕ್ಕಿಗಳು ಅಂದ್ರೆ ಯಾವುದು? ಜೀವಾತ್ಮ ಹಾಗೂ ಪರಮಾತ್ಮ ಎರಡಿದೆ. ಅದರೊಳಗೆ ಒಂದು ಹಣ್ಣನ್ನು ತಿಂತಾ ಇದೆ, ಅಂದರೆ ಒಂದು ಕರ್ಮವನ್ನು ಅನುಭವಿಸ್ತಾ ಇದೆ, ಇನ್ನೊಂದು ಸುಮ್ಮನೆ ನೋಡ್ತಾ ಇದೆ. ಅಂದ್ರೆ ಅರ್ಥ ಏನು? ವೇದಗಳೇ ಅತ್ಯಂತ ಖಚಿತವಾಗಿ ಜೀವಾತ್ಮ ಪರಮಾತ್ಮ ಅನ್ನತಕ್ಕಂಥ ಎರಡು ಆತ್ಮಗಳು ನಮ್ಮಲ್ಲಿ ಇದೆ ಅಂತ ಒಪ್ಪಿಕೊಂಡಂತೆ ಆಯ್ತಲ್ಲ. ಅದರ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಯಿತು. ಅದರ ಅರ್ಥ ಹಾಗಲ್ಲ, ಅದರ ಅರ್ಥ ಹೀಗೆ ಮಾಡ್ಕೋಬೇಕು ಎಲ್ಲ ಹೇಳಿದರು. ಮಂಡನ ಮಿಶ್ರು ಕೇಳಲಿಕ್ಕೆ ಸಿದ್ಧ ಇರಲಿಲ್ಲ. ಕೊನೆಯಲ್ಲಿ ಭಗವತ್ಪಾದರು ಹೇಳಿದರು, ಇಷ್ಟೆಲ್ಲ ನಾನು ಯಾಕೆ ವಾದ ಮಾಡಿದೆ ಅಂದರೆ, ನಿನ್ನ ಜೊತೆಗೆ ನೀನು ಹೇಳ್ತಾ ಇರತಕ್ಕಂಥ ಜೀವಾತ್ಮ ಪರಮಾತ್ಮವನ್ನು ಒಪ್ಪಿಕೊಂಡರೂ, ವಾದಕ್ಕೆ ಸುಮ್ಮನೆ ಒಪ್ಪಿಕೊಂಡರೂ ನಿನ್ನ ವಾದದಲ್ಲಿ ಹುರುಳಿಲ್ಲ ಅಂತೆಲ್ಲ ಹೇಳಿದೆ. ಆದರೆ ಅದರ ನಿಜವಾದ ಅರ್ಥ ಏನು ಗೊತ್ತಾ? ದ್ವಾಸುಪರ್ಣ ಸಯುಜ ಸಖಾಯ ಅಂದರೆ ಜೀವಾತ್ಮ ಪರಮಾತ್ಮ ಅಂತ ಅರ್ಥವಲ್ಲ. ಹಾಗಾದ್ರೆ ಯಾವುದು? ಎರಡು ಸುಪರ್ಣಗಳಲ್ಲಿ ಒಂದು ಜೀವಾತ್ಮ, ಇನ್ನೊಂದು ಬುದ್ಧಿ. ಈ ಜೀವಾತ್ಮ ಅನ್ನತಕ್ಕಂಥದ್ದೇ ಅನಶ್ನನ್ನನ್ಯೋ, ಅದು ಏನು ತಿಂತಾ ಇಲ್ಲ. ಜೀವಾತ್ಮ ಅನ್ನತಕ್ಕಂಥದ್ದು ಅನುಭವಿಸ್ತಾ ಇರತಕ್ಕಂಥದ್ದು ಯಾವುದು? ಬುದ್ಧಿ ಎನ್ನುವುದು ಅನುಭವಿಸುತ್ತದೆ. ಬುದ್ಧಿ ಅನುಭವಿಸುತ್ತದೆಯೇ ವಿನಃ ಜೀವಾತ್ಮ ಅನುಭವಿಸುವುದಿಲ್ಲ. ಇದಕ್ಕೆ ನಮಗೆ ಅರ್ಥವಾಗುವಂತೆ ಅತ್ಯಂತ ಸರಳವಾದ ಒಂದು ಉದಾಹರಣೆಯನ್ನು ಕೊಟ್ಟುಬಿಡಬೇಕು ಅಂದರೆ, ಲಘುವಾದ ಎರಡು ಉದಾಹರಣೆಯನ್ನು ನೋಡಿಬಿಡೋಣ. ನಾವು ಅನ್ಯಾಕ್ರಾಂತರಾಗಿದ್ದಾಗ ಅದೇನನ್ನೋ ಬಹಳ ದೀರ್ಘವಾಗಿ, ತೀಕ್ಷ್ಣವಾಗಿ, ಆತ್ಮೀಯವಾಗಿ ನಾವು ಮನಸ್ಸನ್ನೆಲ್ಲ ಅಲ್ಲಿಟ್ಟು ಓದ್ತಾ ಇರ್ತೀವಿ. ಆವಾಗ ನಮಗೆ ಸಿಹಿ ಇಲ್ಲದ ಹಾಲು ಬರುತ್ತೆ. ಸಿಹಿ ಇಲ್ಲದ ಹಾಲು ಬಂದಾಗ ನಾನು ಕುಡಿದರೆ ನನಗೆ ಅದು ಸಿಹಿ ಇಲ್ಲ ಅಂತ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗಲ್ಲ? ಯಾಕೆ ಗೊತ್ತಾಗಲ್ಲ ಅಂದರೆ, ಅದು ಸಿಹಿ ಇದೆಯೋ, ಖಾರವಿದೆಯೋ, ಹುಳಿ ಇದೆಯೋ ಅಂತ ಯಾವುದು ತಿಳಿತಾ ಇದೆ ಸ್ವಾಮಿ? ಅದು ಬುದ್ಧಿ. ಬುದ್ಧಿಗೆ ಗೊತ್ತಾಗ್ತಾ ಇದೆ ಸಿಹಿ, ಇದು ಖಾರ ಇತ್ಯಾದಿ. ಆ ಬುದ್ಧಿಯೇ ಇಲ್ಲೆಲ್ಲೋ ಮಗ್ನವಾಗಿದ್ದಾಗ, ಬುದ್ಧಿಯ ಗೈರು ಹಾಜರಿಯಲ್ಲಿ ಇದು ಯಾವುದು ಗೊತ್ತಾಗಲ್ಲ ನಮಗೆ. ಅಥವಾ ಇನ್ನೊಂದು ಗಂಭೀರವಾದ ಉದಾಹರಣೆಯನ್ನು ಕೊಟ್ಟರೆ, ನಮಗೆ ಅರಿವಳಿಕೆ ಅಂತ ನೀಡ್ತಾರೆ. ಎಷ್ಟು ಚೆನ್ನಾಗಿ ನೋಡಿ ಆ ಪದ, ಅರಿವಳಿಕೆ ಅಂತ. ಅರಿವಳಿಕೆಯನ್ನು ಕೊಟ್ಟಾಗ ಸೂಜಿಯನ್ನು ಚುಚ್ಚಿದ್ರು ನಮಗೇನು ನೋವಾಗಲ್ಲ. ಯಾಕೆಂದರೆ ನಮ್ಮ ಅರಿವು ಇರುವುದಿಲ್ಲ.
ಹೀಗಾಗಿ ಅನುಭವಿಸ್ತಕ್ಕಂಥದ್ದು ಯಾವುದ್ರಿ? ಬುದ್ಧಿಯೇ ವಿರಹ ಒಳಗೆ ಇರತಕ್ಕಂಥ ಜೀವಾತ್ಮ ಅಲ್ಲ. ಯಾಕೆ ಅಂದರೆ ಜೀವಾತ್ಮವೇ ಪರಮಾತ್ಮ. ಇದನ್ನ ಒಪ್ಕೊಳಕ್ಕಾಗಲ್ಲ ಅಂತಂದ್ರೆ ಮಂಡನ ಮಿಶ್ರರು. ಯಾಕಯ್ಯ ಒಪ್ಕೊಳಕ್ಕಾಗೋದಿಲ್ಲ? ಪೈಂಗಿ ರಹಸ್ಯ ಬ್ರಾಹ್ಮಣ ಅಂತ ನಿಮ್ಮವರೇ ಬರೆದಿದ್ದಾರಲ್ಲಪ್ಪ, ಅದರೊಳಗೆ ಒಪ್ಕೊಂಡಿದ್ದಾರಲ್ಲಯ್ಯ. ಮಂಡನ ಮಿಶ್ರರಿಗೆ ಯಾವ ವಾದವನ್ನು ಮಾಡಬೇಕು ಅನ್ನತಕ್ಕಂಥದ್ದೇ ಗೊತ್ತಿಲ್ಲದೆ ಆಗೋಯ್ತು. ಅವ್ರು ಹೇಳಿದರು, ನಿಮ್ಮ ಹತ್ರ ಸೋತರೂ ಚಿಂತೆ ಇಲ್ಲ, ಆದರೆ ನನಗೆ ತುಂಬ ಸಂಕಟ ಏನಾಗ್ತಾ ಇದೆ ಅಂದರೆ ಜೈಮಿನಿ ಮಹರ್ಷಿಗಳನ್ನು ನಾನು ಆಧರಿಸಿದ್ದೇನೆ, ನನಗೆ ಪಾಠ ಮಾಡಿದವರು. ಹಾಗಾದರೆ ಪೂರ್ವಮೀಮಾಂಸೆಯ ಮುಖ್ಯಸ್ಥರಾಗಿರತಕ್ಕಂಥ ಜೈಮಿನಿ ಮಹರ್ಷಿಗಳೇ ಸೋತು ಹೋದರೆ ಅಂತ ನನಗೆ ಸಂಕಟ ಆಗ್ತಾ ಇದೆ. ಹಾಗೆ ಹೇಳಿದಾಗ ಜೈಮಿನಿ ಮಹರ್ಷಿಗಳು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾಗಿ ಅವರು ಹೇಳಿದರು, ಏನು ಭಗವತ್ಪಾದರು ಹೇಳ್ತಾ ಇದ್ದಾರೋ ಅದು ಸರಿ. ಯಾಕಾಗಿ ನಾನು ಕರ್ಮಕಾಂಡವನ್ನು ಅಷ್ಟು ಪ್ರಮುಖವಾಗಿ ಮಾತಾಡಿದೆ ಅಂತಂತ ಹೇಳಿದರೆ, ಆಗಲೇ ಇರತಕ್ಕಂತಹ ಬೌದ್ಧ ಪ್ರಭಾವದಿಂದಾಗಿ ಕರ್ಮಕಾಂಡ ತನ್ನ ಬೆಲೆಯನ್ನು ಕಳ್ಕೊಂಡು ಬಿಟ್ಟಿತ್ತು. ಹೀಗಾಗಿ ಕರ್ಮಕಾಂಡವನ್ನು ಸ್ಥಾಪನೆ ಮಾಡುವ ಕಾರಣದಿಂದಾಗಿ ನಾನು ಈ ವಾದವನ್ನು ಮಂಡನೆ ಮಾಡಿದ್ದೆ ವಿನಃ ನನ್ನ ಗುಪ್ತಾಭಿಪ್ರಾಯ ಬ್ರಹ್ಮನ್ ಅನ್ನತಕ್ಕಂತಹ ಸತ್ಯವೇ ವಿನಃ ಅದ್ವೈತವೇ ವಿನಃ ದ್ವೈತ ಅಲ್ಲ. ಆಗಿನ ಕಾಲಕ್ಕೆ ನಾನಾ ಕರ್ತವ್ಯವನ್ನು ಮಾಡಬೇಕಾಯಿತು, ಹಾಗೆ ಅದನ್ನು ಮಾಡಿದೆ. ಈಗ ಭಗವತ್ಪಾದರು ಏನು ಹೇಳ್ತಾ ಇದ್ದಾರೋ ಅದು ನನಗೆ ಸಮ್ಮತ ಅಂತ ಹೇಳಿದರು. ಯಾವಾಗ ಅವ್ರು ಪಾಠ ಹೇಳ್ಕೊಟ್ಟು ಮೇಷ್ಟ್ರೇದನ್ನು ಒಪ್ಕೊಂಡ ಮೇಲೆ ಇನ್ನು ಮಂಡನ ಮಿಶ್ರ ಗತಿ ಏನು? ಮಂಡನ ಮಿಶ್ರು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಲ್ಲಿಗೆ ಭಗವತ್ಪಾದರು ಗೆದ್ದರು ಅಂತ. ಆದರೆ ಉಭಯ ಭಾರತಿ ಒಪ್ಪಿಕೊಳ್ಳಿಲ್ಲ ಹೆಂಡತಿ. ಸ್ವಾಮಿ, ನೀವು ಪೂರ್ಣವಾಗಿ ಗೆಲ್ಲಬೇಕಾದ್ರೆ ನನ್ನನ್ನು ಗೆಲ್ಲಬೇಕು ಅಂತ. ನಿನ್ನ ಹತ್ರ ಏನಮ್ಮ ಮಾತು? ನನ್ನ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಉಭಯ ಭಾರತಿ ಕೇಳಿದಂಥ ಪ್ರಶ್ನೆಗಳು ಭಗವತ್ಪಾದ ಅದಕ್ಕೆ ಉತ್ತರ ಕೊಡಬೇಕಾಗಿರತಕ್ಕಂಥ ಸಂದರ್ಭ ಎಲ್ಲೋ ಒಂದು ಕಡೆಗೆ ಅಷ್ಟು ಸಮಂಜಸ ಅಂತ ಅನ್ನಿಸುವುದಿಲ್ಲ. ಏಕೆಂದರೆ ಸನ್ಯಾಸಿಯನ್ನು ಕೂಡಿಸಿಕೊಂಡು ಆಕೆ ಕೇಳಿದ ಪ್ರಶ್ನೆ ಕಾಮ ಕಲೆಯ ಬಗ್ಗೆ ಪ್ರಶ್ನೆ ಕೇಳ್ತಾಳೆ. ಆಕೆ ಶುಕ್ಲ ಪಕ್ಷದಲ್ಲಿ ಇರತಕ್ಕಂಥ ಕಾಮಕೇಂದ್ರಗಳು ಯಾವುದು, ಹೆಣ್ಣಿಗೆ ತೃಪ್ತಿಪಡಿಸ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಪ್ರಶ್ನೆಗಳನ್ನು ಪಾಪ ಸನ್ಯಾಸಿ ಕೇಳಿದರೆ ಹೇಗೆ? ಇಷ್ಟು ಅವರು ಮಾತನಾಡ್ತಾ ಇದ್ದಿದ್ದು ಇಲ್ಲಿಯ ತನಕ ವೇದಾಂತದ ವಿಷಯಗಳನ್ನು. ಈಕೆ ಕಾಮರಹಸ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ದು ಅವರ ಸರ್ವಜ್ಞತ್ವ ಉಂಟೆ ಅವರಿಗೆ ಅಂತ ತಿಳ್ಕೊಳ್ಳಿಕ್ಕೆ ಅಂತ. ಸರ್ವಜ್ಞ ಆಗಿದ್ದಾರೆ ಅಂದರೆ ಕೊಲೆ ಮಾಡಬೇಕು, ಕಳ್ತನನೂ ಮಾಡಬೇಕು, ವ್ಯಭಿಚಾರನೂ ಮಾಡಬೇಕು ಅಂತ ಅರ್ಥ ಏನೂ ಇಲ್ಲ. ಆದರೆ ಆಕೆ ಕೇಳಿದ್ದಾಳೆ ಪ್ರಶ್ನೆಯನ್ನು, ಅದಕ್ಕೆ ಉತ್ತರ ಕೊಡಬೇಕು ಅಂತ ಇವರು ಒಂದಷ್ಟು ಅವಧಿಯನ್ನು ತಗೊಂಡು ತಮ್ಮ ಶಿಷ್ಯರ ಸಹಿತ ಹೋಗಿ ಅಮರುಕ ರಾಜನ ದೇಹವನ್ನು ಪ್ರವೇಶ ಮಾಡಿ ಸತ್ತು ಹೋಗಿದ್ದಂಥ ಅಮರುಕ ಎದ್ದು ಕುಳಿತುಕೊಳ್ಳುವಂತೆ ಮಾಡಿ ಆತನ ರಾಜಧಾನಿಗೆ ಮತ್ತೆ ಹೊಕ್ಕು ಆತನ ಪತ್ನಿಯ ಜೊತೆಗೆ ಸಂಯೋಗವನ್ನು ಹೊಂದಿ ಕಾಮರಹಸ್ಯವನ್ನು ತಿಳಿದುಕೊಂಡು ಬಂದು ಸರಂದನೆ ಹೇಳ್ತಾ ಇರ್ತಾನೆ, ಸನ್ಯಾಸಿಗಳಾಗಿ ಹೀಗೆಲ್ಲ ಮಾಡಬಾರದು ಅಂತ. ಆದರೆ ಆತನಿಗೆ ಅವರು ಒಪ್ಪಿಕೊಳ್ಳದೆ ಅದನ್ನೆಲ್ಲ ತಿಳ್ಕೊಂಡು ಬಂದು ಭಾರತೀ ದೇವಿಗೆ ಉತ್ತರವನ್ನು ಕೊಡ್ತಾರೆ. ಉತ್ತರ ಕೊಡೋದು ಎಲ್ಲಿ ಬಂತು? ಅವ್ರು ಬರ್ತಾ ಇದ್ದ ಹಾಗೆ ಭಾರತೀ ದೇವಿ ನಾನು ತೃಪ್ತರಾಗಿದ್ದೀನಿ, ಹೋಗ್ತೀನಿ ಅಂತ ಸತ್ಯಲೋಕಕ್ಕೆ ವಾಪಸ್ ಹೋಗಿಬಿಡ್ತಾಳೆ. ಅಂತೂ ಇದೆಲ್ಲ ಬಹಳ ನಿಧಾನವಾಗಿ ಮಾತಾಡಬೇಕು, ಆದರೆ ಕಾಲವಿಲ್ಲ ನಮಗೆ. ಅವರು ಭಾರತೀ ದೇವಿಯನ್ನೂ ಗೆದ್ದು ಅದ್ವೈತದ ಡಿಂಡಿಮವನ್ನು ಬಾರಿಸಿ ಮಂಡನ ಮಿಶ್ರರನ್ನ ಸುರೇಶ್ವರಾಚಾರ್ಯರು ಅನ್ನತಕ್ಕಂಥ ಅಭಿಧಾನವನ್ನು ಕೊಟ್ಟು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಭಾರತದ 4 ದಿಕ್ಕುಗಳಿಗೆ ಅದ್ವೈತ ಪ್ರಸಾರ ಮಾಡಲಿಕ್ಕೆ ಹೊರಡ್ತಾರೆ. ಹೊರಟು ಶೃಂಗಗಿರಿಗೆ ಬರ್ತಾರೆ. ಶೃಂಗಗಿರಿಯಲ್ಲಿ ಶಾರದಾಂಬೆಯನ್ನು ಸ್ಥಾಪನೆ ಮಾಡ್ತಾರೆ. ಶಾರದಾಂಬೆಯನ್ನು ಸ್ಥಾಪನೆ ಮಾಡಿ ದಕ್ಷಿಣ ದಿಕ್ಕಿನಲ್ಲಿ ಯದುರ್ವೇದ ಪೀಠ ಅಂತ ಅದನ್ನು ಕರೆದು ಸುರೇಶ್ವರಾಚಾರ್ಯನ ಅದಕ್ಕೆ ಮುಖ್ಯ ಅಧಿಪತಿಗಳನ್ನಾಗಿ ಮಾಡಿ ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ತತ್ವವಾಕ್ಯ ಇದಕ್ಕೆ ಪ್ರಧಾನವಾಗಿರತಕ್ಕಂತಹ ಹೆಗ್ಗಳಿಕೆ ಅಂತ ಹೇಳಿ ದಕ್ಷಿಣ ದಿಕ್ಕಿನಲ್ಲಿ ಇರತಕ್ಕಂತಹ ಶೃಂಗೇರಿ ಪೀಠದ ಮೂಲ ಉದ್ದೇಶ ಏನಪ್ಪಾ ಅಂದರೆ ಸರ್ವರೂ ಸಮಾನರು ಅಂತ ಹೇಳತಕ್ಕಂತಹ ಸತ್ಯವನ್ನು ಜಗತ್ತಿಗೆ ಸಾರತಕ್ಕದ್ದು. ಅಲ್ಲಿಂದ ಪೂರ್ವ ದಿಕ್ಕಿಗೆ ಹೊರಟಿದ್ದಾರೆ. ಪುರಿಯ ಜಗನ್ನಾಥನ ದರ್ಶನವನ್ನು ಮಾಡಿಬಿಟ್ಟಿದ್ದಾರೆ. ಜಗನ್ನಾಥನನ್ನು ಕೊಂಡಾಡಿ ಭಗವದ್ಗೀತೆಯಲ್ಲಿ ಬರತಕ್ಕಂಥ ಜ್ಞಾನ ಪ್ರಾಧಾನ್ಯದ ಬಗ್ಗೆ ಮಾತನಾಡಿ ಜ್ಞಾನ ಯಜ್ಞವನ್ನು ವಿವರಣೆ ಕೊಟ್ಟು ದ್ರವ್ಯಯಜ್ಞ ತಪೋಯಜ್ಞ ಯೋಗಯಜ್ಞಸ್ತಥಾಪರೇ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯದಯ ಸಂಪುಷಿತ ವ್ರತಃ. ಜಗನ್ನಾಥನ ದರ್ಶನ, ಕೃಷ್ಣನ ಪಾಂಡಿತ್ಯ, ಕೃಷ್ಣನ ಉಪದೇಶ, 4 ವಿಧವಾಗಿರತಕ್ಕಂಥ ಯಜ್ಞಗಳಿದೆ. ಒಂದು ದ್ರವ್ಯಯಜ್ಞ, ಒಂದು ತಪೋಯಜ್ಞ, ಒಂದು ಯೋಗಯಜ್ಞ, 4ನೇದು ಜ್ಞಾನಯಜ್ಞ. ಶ್ರೇಯಾನ್ ದ್ರವ್ಯಮಾತ್ಯಜ್ಞ ಜ್ಞಾನಯಜ್ಞ ಪರಂತಪ. ದ್ರವ್ಯಯಜ್ಞಕ್ಕಿನ್ನ, ತಪೋಯಜ್ಞಕ್ಕಿನ್ನ,
ಯೋಗ ಯಜ್ಞಕ್ಕಿಂತ ಅತ್ಯಂತ ಶ್ರೇಷ್ಠವಾದದ್ದು ಜ್ಞಾನ ಯಜ್ಞ ಅನ್ನತಕ್ಕಂಥದ್ದು. ಆದ್ದರಿಂದ ಪುರಿಯಲ್ಲಿ ಇರತಕ್ಕಂತಹ ಪೀಠ ಅದು ಋಗ್ವೇದ ಪೀಠ. ಪದ್ಮಪಾದಾಚಾರ್ಯರು ಅಲ್ಲಿರತಕ್ಕಂತಹ ಮೊಟ್ಟ ಮೊದಲನೆಯ ಅಧ್ಯಕ್ಷರು. ಅವರಿಗೆ ಹೇಳಿದ್ದಾರೆ, ಈ ಋಗ್ವೇದ ಪೀಠದಲ್ಲಿ ನೀವು ಕುಳಿತು ಪ್ರಸಾರ ಮಾಡಬೇಕಾಗಿರತಕ್ಕಂಥದ್ದು ಯಾವುದಯ್ಯ ಅಂದರೆ ಪ್ರಜ್ಞಾನಂ ಬ್ರಹ್ಮ ಅನ್ನತಕ್ಕಂಥ ಮಹಾವಾಕ್ಯವನ್ನು ಪ್ರಸಾರ ಮಾಡಬೇಕು. ಅಲ್ಲಿಂದ ಉತ್ತರದ ಬದರಿಗೆ ಹೋಗಿದ್ದಾರೆ. ಬದರಿ ನಾರಾಯಣನ ಸಾನ್ನಿಧ್ಯದಲ್ಲಿ ಅವರಿಗೆ ಬಹಳ ಪ್ರಧಾನವಾದಂಥ ಒಂದು ಅಂಶ ಗೋಚರವಾಗ್ತಾ ಇದೆ. ತಮಸೋಮ ಜ್ಯೋತಿರ್ಗಮಯ, ಅಸತೋಮ ಸದ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಇದನ್ನು ಹೇಳಬೇಕಾಗಿದೆ ನಾನು. ತಮಸ್ಸಿನಿಂದ, ಕತ್ತಲಿನಿಂದ ಬೆಳಕಿನ ಕಡೆಗೆ ಬನ್ನಿರಿ, ಅಸತ್ಯದಿಂದ ಸತ್ಯದ ಕಡೆಗೆ ಬನ್ನಿ. ಅಮೃತರಾಯಿ ನೀವು ಮೃತ್ಯದಿಂದ ಬಂದು ಅನ್ನತಕ್ಕಂತಹ ಸತ್ಯವನ್ನು ಹೇಳಬೇಕಾಗಿದೆ. ಅಂದ್ರೆ ಅರ್ಥ ಏನು? ಯಾವಾಗ ನನಗೆ ಮಾಯಾ ಮೋಹ ಅನ್ನತಕ್ಕಂಥ ಕತ್ತಲು ಹೋಗಿ ಸುಜ್ಞಾನ ಕಾಣುತ್ತದೆಯೋ ಅದೇ ಪ್ರಕಾಶ, ಅದೇ ಸತ್ಯ. ಅಸತ್ಯದಿಂದ ಸತ್ಯಕ್ಕೆ ಬರ್ತೀನಿ. ಸತ್ಯ ನನಗೆ ಗೊತ್ತಾಗ್ಬಿಟ್ರೆ, ಯಾವ ಸತ್ಯ ಗೊತ್ತಾಗಬೇಕಾಗಿದೆ? ನಾನು ಅಮರ ಅಂತ ಗೊತ್ತಾಗಬೇಕಾದ್ರೆ, ನನ್ನ ಆತ್ಮ ಅನ್ನತಕ್ಕಂಥದ್ದಕ್ಕೆ ಸಾವಿಲ್ಲ ಅಂತ ಗೊತ್ತಾಗಬೇಕಾಗಿದೆ. ಹಾಗೆ ನಾನು ಅಮರ ಅಂತ ಗೊತ್ತಾಗಬೇಕಾಗಿದ್ರೆ, ಯಾವ ನಾನು ಸಾಯಿಲ್ಲ, ನನ್ನ ದೇಹ ಬಿಡ್ತಾ ಇದ್ರು ನಾನು ಅಮರನಾಗಿರಬೇಕು. ಅವೇದ ಅದನ್ನು ಹೇಳ್ತಾ ಇದೆ. ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿಂದ ಅಮೃತಕ್ಕೆ ಹೋಗಿ, ಅಮೃತಕ್ಕೆ ಹೋಗಿ ಎಲ್ಲ ಕಾಲದಲ್ಲಿಯೂ ನಾನಿದ್ದೇನೆ ಎಂದು ಗೊತ್ತಾಗಬೇಕು. ಅದು ಹೇಗೆ ಗೊತ್ತಾಗುತ್ತೆ?